ಕೌನ್ ಬರೇಗಾ ಕರೋಡ್ಪತಿಯಲ್ಲಿ ರಿಷಬ್ ಗೆದ್ದಿದ್ದೆಷ್ಟು? ಸುಲಭ ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟಿದ್ಯಾಕೆ? ಬೆಂಗಳೂರಿಂದ ನ್ಯೂಯಾರ್ಕ್ವರೆಗೆ ಕನ್ನಡದ ಕಾಂತಾರ ಸಿನಿಮಾ ಗೆದ್ದು ಸದ್ದು ಮಾಡ್ತಾ ಇದೆ. ಉತ್ತರ ಭಾರತದಲ್ಲಿ ಕೂಡ ಸಿನಿಮಾ ಕ್ರೇಜ್ ಜೋರಾಗೇನೆ ಇದೆ. ಇತ್ತೀಚೆಗೆ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ರಿಷಬ್ ಶೆಟ್ಟಿ ಅವರು ಭಾಗಿಯಾಗಿ ಅಮಿತಾಬ್ ಬಚ್ಚನ್ ಜೊತೆ ಮಾತನಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಪ್ರೋಮೋಗಳು ಎಲ್ಲ ಕಡೆ ವೈರಲ್ ಆಗಿವೆ. ಶೋನಲ್ಲಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಸೆಲೆಬ್ರಿಟಿ ಸ್ಪರ್ಧಿಯಾಗಿ ಭಾಗವಹಿಸಿದ್ದರು. ಬಿಗ್ ಬಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕಮಾಲ್ ಮಾಡಿದ್ದಾರೆ. ನಡುವೆ ಇಬ್ಬರು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ. ರಿಷಬ್ ಶೆಟ್ಟಿ ತಮ್ಮ ಹಿನ್ನೆಲೆ ಸಿನಿಮಾಗಳ ಬಗ್ಗೆ ಅಮಿತಾಬ್ ಬಚ್ಚನ್ ಜೊತೆ ಮಾತನಾಡಿದ್ದಾರೆ. ಬಿಗ್ ಬಿ ಕೂಡ ಅಣ್ಣವರ ಜೊತೆಗಿನ ಒಡನಾಟ ಸೇರಿದಂತೆ ಸಾಕಷ್ಟು ಸಂಗತಿಗಳನ್ನು ಮೆಲುಕು ಹಾಕಿದ್ದಾರೆ. ಕಾಂತಾರ 1 ಚಿತ್ರಕ್ಕೆ ಶುಭ ಕೋರಿದ್ದಾರೆ. ಶೀಘ್ರದಲ್ಲೇ ಸಿನಿಮಾ ನೋಡಿ ಪತ್ರ ಬರೆಯುವುದಾಗಿ ಕೂಡ ಹೇಳಿದ್ದಾರೆ. ಅಮಿತಾಬ್ ಎದುರು ಹಾಟ್ ಸೀಟ್ನಲ್ಲಿ ಕೂತ ರಿಷಬ್ ಶೆಟ್ಟಿ ಕೂಡ ಖುಷಿಯಾಗಿದ್ದಾರೆ. 12 ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಇನ್ನು ಶೋನಲ್ಲಿ ಗೆದ್ದ ಹಣವನ್ನು ತಮ್ಮ ಫೌಂಡೇಶನ್ಗೆ ಕೊಟ್ಟಿದ್ದಾರೆ. ಆರಂಭದಲ್ಲಿ ಸುಲಭದ ಪ್ರಶ್ನೆಗಳಿಗೆ ಉತ್ತರಿಸಿದ ರಿಷಬ್ ಬಳಿಕ ಕಷ್ಟದ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಕೊನೆಗೆ ಕಷ್ಟದ ಪ್ರಶ್ನೆಗಳಿಗೆ ಲೈಫ್ ಲೈನ್ ಸಹ ಬಳಸಿಕೊಂಡಿದ್ದಾರೆ. ಆದರೆ ಸೂಪರ್ ಸಂದು ರೌಂಡ್ನಲ್ಲಿ ಮಾತ್ರ ಒಂದು ಸುಲಭದ ಪ್ರಶ್ನೆಗೆ ತಪ್ಪು ಉತ್ತರನ ಕೊಟ್ಟಿದ್ದಾರೆ. ಅದು ಕೂಡ ಭಾರತ ಕ್ರಿಕೆಟ್ ತಂಡದ ಬಗ್ಗೆ ಕೇಳಿದ ಪ್ರಶ್ನೆ. ಕಳೆದ 3 ವರ್ಷಗಳಿಂದ ರಿಷಬ್ ಶೆಟ್ಟಿ ಕಾಂತಾರ 1 ಸಿನಿಮಾ ಕೆಲಸಗಳಲ್ಲಿ ಮುಳುಗಿದ್ದಾರೆ. 1.5 ವರ್ಷ ಫ್ಯಾಮಿಲಿ ಸಮೇತ ತಮ್ಮ ಹುಟ್ಟೂರನ್ನ ಸೇರ್ಬಿಟ್ಟಿದ್ದಾರೆ. ಪ್ರತಿದಿನ ಪ್ರತಿ ಕ್ಷಣ ಸಿನಿಮಾ ಬಗ್ಗೆ ಯೋಚಿಸುತ್ತಿದ್ದರು. ಹೊರಗಿನ ಪ್ರಪಂಚದ ಬಗ್ಗೆ ಗಮನವೇ ಇರಲಿಲ್ಲ. ಈ ಬಗ್ಗೆ ಸಂದರ್ಶನಗಳಲ್ಲಿ ಕೂಡ ರಿಷಬ್ ಹೇಳಿದ್ದಾರೆ. ಹೊರ ಜಗತ್ತಲ್ಲಿ ಏನಾದರೂ ಘಟನೆ ನಡೆದರೆ ಅದರ ಬಗ್ಗೆ ಗೊತ್ತಾಗಲು ಬಹಳ ಸಮಯ ಬೇಕಾಗ್ತಿತ್ತು ಅಂತ ಹೇಳಿದ್ದಾರೆ. ಸೂಪರ್ ಸಂದೂಕ್ ರೌಂಡ್ನಲ್ಲಿ ರ್ಯಾಪಿಡ್ ಫೈರ್ ರೀತಿ ವೇಗವಾಗಿ ಬಿಗ್ ಬಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. 90 ಸೆಕೆಂಡ್ಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ರಿಷಬ್ ಉತ್ತರ ಕೊಡುತ್ತಾರೆ ಎನ್ನುವುದೇ ಟಾಸ್ಕ್ ಆಗಿತ್ತು. ಭಾರತ ಪುರುಷ ಕ್ರಿಕೆಟ್ ತಂಡ ಇದೇ ಸೆಪ್ಟೆಂಬರ್ 2025ನಲ್ಲಿ ಗೆದ್ದ ಟ್ರೋಫಿ ಯಾವುದು ಎನ್ನುವ ಪ್ರಶ್ನೆ ಎದುರಾಗಿತ್ತು. ಆಪ್ಷನ್ ಎ ಏಷ್ಯಾ ಕಪ್, ಆಪ್ಷನ್ ಬಿ ವರ್ಲ್ಡ್ ಕಪ್, ಆಪ್ಷನ್ ಸಿ T20 ವರ್ಲ್ಡ್ ಕಪ್, ಆಪ್ಷನ್ ಡಿ ಚಾಂಪಿಯನ್ಸ್ ಟ್ರೋಫಿ ಎಂಬ ಆಪ್ಷನ್ಗಳನ್ನು ಕೊಟ್ಟಿದ್ರು. ರಿಷಬ್ ಶೆಟ್ಟಿ ವರ್ಲ್ಡ್ ಕಪ್ ಎಂದು ಗೆಸ್ ಮಾಡಿದ್ರು. ಆದರೆ ಅದು ತಪ್ಪಾಗಿತ್ತು. ಅರೆ, ಇಷ್ಟು ಸುಲಭದ ಪ್ರಶ್ನೆಗೆ ರಿಷಬ್ ಶೆಟ್ಟಿ ತಪ್ಪು ಉತ್ತರ ಕೊಟ್ಬಿಟ್ರಲ್ಲ ಎಂದು ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ. ಅಯ್ಯೋ, 3 ವರ್ಷಗಳಿಂದ ಕಾಂತಾರ 1 ಚಿತ್ರದಲ್ಲಿ ಅವರು ತಲ್ಲೀನರಾಗಿದ್ರು. ಹಾಗಾಗಿ ಗೊತ್ತಾಗಲಿಲ್ಲ ಅಷ್ಟೇ. ಸಿನಿಮಾ ತೆರೆ ಕಂಡು 15 ದಿನ ಕಳೆದರೂ ಇನ್ನೂ ಪ್ರಚಾರದಲ್ಲೇ ಬ್ಯುಸಿಯಾಗಿದ್ದಾರೆ ಎಂದು ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ. ಒಟ್ಟಾರೆ ಶೋನಲ್ಲಿ 12 ಪ್ರಶ್ನೆಗಳಿಗೆ ರಿಷಬ್ ಶೆಟ್ಟಿ ಉತ್ತರಿಸಿ 12.50 ಲಕ್ಷ ರು ಬಹುಮಾನದ ಹಣವನ್ನು ಗಳಿಸಿದ್ದಾರೆ. ಅದನ್ನು ರಿಷಬ್ ಫೌಂಡೇಶನ್ಗೆ ಬಿಗ್ ಬಿ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಸಂಬಂಧಿಸಿದ ಕೆಲ ಪ್ರಶ್ನೆಗಳು ರಿಷಬ್ ಶೆಟ್ಟಿಗೆ ಎದುರಾಗಿದ್ದು ವಿಶೇಷವಾಗಿದೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಿ ಕೇಳಿದ ಪ್ರಶ್ನೆಗೆ ನಿಮಗೇನಾದರೂ ಉತ್ತರ ಗೊತ್ತಿದ್ದರೆ ಕಮೆಂಟ್ನಲ್ಲಿ ಉತ್ತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.